ರೌಡಿ ಶೀಟರ್ ಕೊಲೆ ಕೇಸ್ನಲ್ಲಿ ನಾಪತ್ತೆಯಾಗಿದ್ದಂತ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅರೆಸ್ಟ್ ಆದ್ರು ನಿನ್ನೆ. ಇಂದು ಕೋರ್ಟ್ಗೆ ಶಾಸಕ ಭೈರತಿ ಬಸವರಾಜ್ ಅವರನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಬಿಕಾಸ್ ಅರೆಸ್ಟ್ ಆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ 24 ಅವರ್ಸ್ ಒಳಗಡೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು. ಶಾಸಕರನ್ನ ಕಸ್ಟಡಿಗೆ ಪಡೆದು ವಿಚಾರಣೆಗೆ ಸಿಐಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಾಕಷ್ಟು ಸಾಕ್ಷ್ಯಗಳು ಸಿಕ್ಕಿರುವಂಥದ್ದು. ಭೈರತಿ ಬಸವರಾಜ್ ಅವರ ಪಾತ್ರ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಆ ಕಾರಣಕ್ಕೋಸ್ಕರನೇ ಹೈಕೋರ್ಟ್ನಲ್ಲೂ ಕೂಡ ಅವರಿಗೆ ನಿರೀಕ್ಷಣಾ ಜಾಮೀನು ವಜಾ ಆಗಿದ್ದು, ಅದಾದ್ಮೇಲೆ ಸುಪ್ರೀಂ ಕೋರ್ಟ್ನಲ್ಲೂ ವಜಾ ಆಯಿತು. ಸಾಕಷ್ಟು ಗ್ರೌಂಡ್ಸ್ಗಳಿದಾವೆ. ಬಿಕ್ಲು ಶಿವನ ಮರ್ಡರ್ ಕೇಸ್ನಲ್ಲಿ 16 ಟ್ವಿಸ್ಟ್ಗಳಂತೂ ಸಿಗ್ತಾನೆ ಹೋಗ್ತಾ ಇತ್ತು. A1 ಜಗ್ಗನ ಪರಿಚಯವೇ ಇಲ್ಲ ಅಂತ ಹೇಳಿದ್ರು ಶಾಸಕ ಭೈರತಿ ಬಸವರಾಜ್ ಆರಂಭದಲ್ಲಿ. ನಾನೊಬ್ಬ MLA, ಎಲ್ಲರೂ ಹಂಗಂಗೆ ಪರಿಚಯ ಆಗಿರ್ತಾರೆ ಅಂತೆಲ್ಲ ಹೇಳಿದ್ರು. ಆದ್ರೆ ಈಗ ತಗ್ಲಾಕೊಂಡಿದ್ದಾರೆ ನೋಡಿ. ಜಗ್ಗನ ಜೊತೆಗಿನ ಫೋಟೋ ಸೇರಿ ಹಲವು ಸಾಕ್ಷ್ಯಗಳು ಪತ್ತೆ ಆಗಿದ್ದಾವೆ. ಶಾಸಕರ ಜೊತೆ ಜಗ್ಗನ ಸಂಭಾಷಣೆಯ ಡೀಟೇಲ್ಸ್ ಕೂಡ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಬಿಕ್ಲು ಶಿವ ನೀಡಿದಂಥ ದೂರಿನಲ್ಲೂ ಕೂಡ ಭೈರತಿ ಹೆಸರಿತ್ತು. ಕೊಲೆಗೆ ಶಾಸಕ ಭೈರತಿ ಕುಮ್ಮಕ್ಕು ನೀಡಿದ್ದಂಥ ಆರೋಪ. ಬಿಕ್ಲು ಶಿವನ ಕೊಲೆಗೆ ಶಾಸಕ ಭೈರತಿ ಬಸವರಾಜ್ ಕುಮ್ಮಕ್ಕು ಕೊಟ್ಟಿದ್ದಂಥ ಆರೋಪ ಕೂಡ ಇದೆ. ಶಾಸಕರ ವಿರುದ್ಧ ಶಿವನ ಅಮ್ಮ ಕೂಡ ಆರೋಪವನ್ನ ಮಾಡಿದ್ರು. ವಿಚಾರಣೆ ಟೈಮಲ್ಲಿ ಉಲ್ಟಾ ಹೊಡೆದಿದ್ದಂಥ ಶಿವನ ತಾಯಿ, ಬಿಕ್ಲು ಶಿವನ ತಾಯಿ ವಿಚಾರಣೆಯ ಸಂದರ್ಭದಲ್ಲಿ ಉಲ್ಟಾ ಹೊಡೆದಿದ್ರು. ಇಂದು ಮೆಡಿಕಲ್ ಟೆಸ್ಟ್ ಬಳಿಕ ಕೋರ್ಟ್ಗೆ ಭೈರತಿ ಬಸವರಾಜ್ ಅವರನ್ನ ಹಾಜರುಪಡಿಸಲಾಗುತ್ತೆ. ಜಮೀನು ವಿಚಾರವಾಗಿ ಬಿಕ್ಲು ಶಿವ ಹಾಗೂ ಭೈರತಿ ಬಸವರಾಜ್ ನಡುವೆ ವೈಷಮ್ಯ ಇತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಹೀಗಾಗಿ ಕೊಲೆಗೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದ ಆರೋಪ ಶಾಸಕ ಭೈರತಿ ಬಸವರಾಜ್ ಅವರ ಮೇಲಿದೆ. ಈಗ ಏನೆಲ್ಲ ಸಾಕ್ಷ್ಯಗಳು ಸಿಕ್ಕಿದಾವೆ, ಭೈರತಿ ಬಸವರಾಜ್ಗೆ ಯಾವ ರೀತಿಯಾಗಿ ಸಂಕಷ್ಟ ಎದುರಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ತುಂಬಾ ಗ್ರೌಂಡ್ಸ್ಗಳಿದಾವೆ, ಸಾಕ್ಷ್ಯಗಳು ಸಿಕ್ಕಿರುವಂತ ಕಾರಣಕ್ಕೋಸ್ಕರನೇ ಭೈರತಿ ಬಸವರಾಜ್ ಅವರಿಗೆ ನಿರೀಕ್ಷಣಾ ಜಾಮೀನು ಅರ್ಜಿ ಎಲ್ಲ ವಜಾಗೊಂಡಿದ್ದು. ಆ ಸಾಕ್ಷ್ಯಗಳು ಯಾವ ರೀತಿಯಾಗಿ ಸಂಕಷ್ಟವನ್ನ ತಂದೊಡ್ಬೋದು, ಏನೆಲ್ಲ ಪ್ರಮುಖ ಸಾಕ್ಷಿಗಳು ಸಿಕ್ಕಿದಾವೆ, ಎಷ್ಟೊತ್ತಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುವಂತ ಸಾಧ್ಯತೆ ಇದೆ? ಪೃಥ್ವಿ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಸ್ಟಾರ್ಟಿಂಗಿಂದಲೂ ಕೂಡ ಕೊಲೆ ಆದಂಥ ದಿನದಿಂದಲೂ ಕೂಡ ಈವರೆಗೂ ಕೂಡ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬರ್ತಾನೆ ಇದೆ. ಸ್ವತಃ ಬಿಕ್ಲು ಶಿವ ಅವರೇ ಒಂದಷ್ಟು ಆರೋಪಗಳನ್ನು ನೇರವಾಗಿ ಭೈರತಿ ಬಸವರಾಜ್ ಅವರ ವಿರುದ್ಧ ಮಾಡಿದರು. ಅವರು ಸಾಯೋದಕ್ಕೂ ಕೂಡ ಮುಂಚೆ, ಅಂದರೆ ಕೊಲೆಯಾಗೋದಕ್ಕೂ ಮುಂಚೆ ಕಮಿಷನರ್, ಅಂದಿನ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವ್ರಿಗೆ ಹೋಗಿ ನೇರವಾಗಿ ದೂರು ನೀಡುವಂಥ ಕೆಲಸವನ್ನು ಮಾಡಿದರು, ಕಮಿಷನರ್ ಆಫೀಸ್ಗೆ ಹೋಗಿ. ಯಾಕಂದರೆ ಈ ಮುಂಚೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೂ ಕೂಡ ಅವರು ಹಲವು ಬಾರಿ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿತ ಜಗ್ಗ ಆಗಿರ್ಬೋದು ಮತ್ತು ಅವರ ಸಹಚರರ ವಿರುದ್ಧವಾಗಿ ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಆವನಹಳ್ಳಿ ಬಳಿ ಇರುವಂಥ ಒಂದಷ್ಟು ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಾಗ ಜಗಳ ಆಗ್ತಿದೆ, ನನಗೆ ಜೀವ ಭಯ ಇದೆ, ರಕ್ಷಣೆ ಬೇಕು ಮತ್ತು ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ದೂರು ನೀಡುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಅಲ್ಲಿ ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ ಅಂತೇಳಿ ನೇರವಾಗಿ ಕಮಿಷನರ್ ಆಫೀಸ್ಗೂ ಕೂಡ ಬಿಕ್ಲು ಶಿವ ಬಂದು ದೂರು ನೀಡುವಂಥ ಕೆಲಸವನ್ನು ಮಾಡಿರ್ತಾರೆ. ಅದಾದಮೇಲೆ ಆ ಒಂದು ಕಂಪ್ಲೇಂಟ್ನಲ್ಲಿ ನೇರವಾಗಿ ಭೈರತಿ ಬಸವರಾಜ್ ಅವರ ಹೆಸರು ಜೊತೆಗೆ ಈ ಒಂದು ಪ್ರಕರಣದ A1 ಆಗಿರುವಂತಹ ಜಗದೀಶ್ ಅಲಿಯಾ ಜಗ್ಗನ ಹೆಸರನ್ನು ಕೂಡ ಉಲ್ಲೇಖ ಮಾಡುವಂಥ ಕೆಲಸವನ್ನು ಮಾಡಲಾಗಿರುತ್ತೆ. ಆ ದೂರು ನೀಡಿದ ಸುಮಾರು 3 ತಿಂಗಳಿಗೆ ಆತನನ್ನು ಬರ್ಬರವಾಗಿ ಮನೆ ಬಳಿಯೇ ಕೊಲೆ ಮಾಡುವಂಥ ಕೆಲಸವನ್ನು ಮಾಡಲಾಗುತ್ತೆ. ಈ ಒಂದು ಕೊಲೆಯಲ್ಲಿ ಪ್ರಮುಖ ಪಾತ್ರ, ಈ ಎಲ್ಲ ಪ್ಲಾನಿಂಗು ಈ ಭೈರತಿ ಬಸವರಾಜ್ ಅವರದ್ದು ಅನ್ನುವಂಥದ್ದು ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು. ಆ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಂತಹ ಭಾರತೀನಗರ ಪೊಲೀಸರು ತನಿಖೆ ಮಾಡಿದಂಥ ಸಂದರ್ಭದಲ್ಲಿ, ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ನನಗೂ ಈ ಕೊಲೆಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ ಅಂತ ಹೇಳಿದರು. ಆದರೆ ಈ ಹಿಂದೆ ನಡೆದಂಥ ಒಂದಷ್ಟು ವಿಚಾರಗಳು, ಬಿಕ್ಲು ಶಿವ ಮತ್ತು ಭೈರತಿ ಬಸವರಾಜ್ ಅವರಾಗಿರ್ಬೋದು ಮತ್ತು ಜಗದೀಶ್ ಅಲಿಯಾ ಜಗ್ಗ ಆಗಿರ್ಬೋದು, ಇವರ ಮಧ್ಯೆ ನಡೆದಿರುವಂಥ ಒಂದಷ್ಟು ವೈಮನಸ್ಸುಗಳಾಗಿರ್ಬೋದು, ಜಗಳಗಳಾಗಿರ್ಬೋದು, ಕಿರಿಕುಗಳು ಎಲ್ಲವೂ ಕೂಡ ಆತನ ಕೊಲೆಗೆ ಕಾರಣ ಅನ್ನುವಂಥದ್ದು ಒಂದಷ್ಟು ಆರೋಪಗಳಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ CID ಅಧಿಕಾರಿಗಳು ಕೂಡ ಸಾಕಷ್ಟು ತನಿಖೆಯನ್ನು ಮಾಡಿದ್ದಾರೆ, ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಿಕ್ಕಿದೆ. ಇಲ್ಲಿ 20ನೇ ಆರೋಪಿ ಆಗಿರುವಂಥ ಅಜಿತ್ ಆಗಿರ್ಬೋದು, ಅಜಿತ್ ಬೇಲ್ ಕೂಡ ನಿನ್ನೆ ರಿಜೆಕ್ಟ್ ಆಗಿದೆ. ಕೋರ್ಟ್ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ನಿನ್ನೆ ಅವರ ಬೇಲನ್ನು ಕೂಡ ರಿಜೆಕ್ಟ್ ಮಾಡಿದೆ. ಮತ್ತು A1 ಜಗದೀಶ್ ಮತ್ತು ಈ ಭೈರತಿ ಬಸವರಾಜ್ ಅವರು 3 ಜನರು ಕೂಡ ಪ್ಲಾನ್ ಅನ್ನು ಮಾಡಿಕೊಂಡು ಬಿಕ್ಲು ಶಿವನನ್ನ ಕೊಲೆ ಮಾಡಿಸಿದ್ದಾರೆ. ಇವರ 3 ಜನರ ಪ್ಲಾನ್ ನಿಂದಲೇ ಅವರ ಕೊಲೆ ನಡೆದಿದೆ ಅನ್ನುವಂಥದ್ದು ತನಿಖೆ. ಈಗ ಆರೋಪಗಳು, ಕೆಲವೊಂದು ಆಡಿಯೋಗಳೆಲ್ಲ ಸಿಕ್ಕಿದಾವೆ ಅಂತೆಲ್ಲ ಹೇಳಲಾಗ್ತದೆ. ಓಕೆ, ಈಗ ಇದಕ್ಕೂ ಮುಂಚೆ ಸಾಕಷ್ಟು ಜನ ಆರೋಪಿಗಳನ್ನ ಬಂಧನ ಮಾಡಲಾಗಿತ್ತಲ್ಲ, ಅವರೆಲ್ಲರೂ ಏನಾದ್ರೂ ಭೈರತಿ ಬಸವರಾಜ್ ಅವರ ಹೆಸರನ್ನ ಪ್ರಸ್ತಾಪ ಮಾಡಿದ್ದಾರಾ? ಅವರೇ ಇದಕ್ಕೆ ಪ್ರಮುಖ ಮಾಸ್ಟರ್ ಮೈಂಡ್ ಅನ್ನುವಂಥದ್ರ ಬಗ್ಗೆ ಏನಾದರೂ ವಿಚಾರಗಳು ಹೊರಗಡೆ ಬಂದಿದಾವ? ಪೃಥ್ವಿ, ಇಲ್ಲಿ ಭೈರತಿ ಬಸವರಾಜ್ ಮತ್ತು A1 ಜಗದೀಶ್ ಮತ್ತು ಈ ಅಜಿತ್, ಈ 3 ಜನರು ಮಾತ್ರ
ಸಂಪರ್ಕದಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಬೇರೆ ಬೇರೆ ಆರೋಪಿಗಳೇನಿದ್ದಾರೆ ಇಲ್ಲಿವರೆಗೂ ಕೂಡ 20 ಆರೋಪಿಗಳು ಈ ಒಂದು ಪ್ರಕರಣದಲ್ಲಿದ್ದಾರೆ. ಅವರ ವಿರುದ್ಧ ಈಗಾಗಲೇ 18 ಜನರ ವಿರುದ್ಧ ಚಾರ್ಜ್ ಶೀಟ್ ಅನ್ನು ಕೂಡ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಲಾಗಿದೆ. ಇಲ್ಲಿ ಭೈರತಿ ಬಸವರಾಜ್ ಅವರು ಬೇರೆ ಬೇರೆ ಆರೋಪಿಗಳ ಜೊತೆ ನೇರವಾಗಿ ಕಾಂಟ್ಯಾಕ್ಟ್ ಇಲ್ಲ, ಆದರೆ ಎಲ್ಲರನ್ನೂ ಕೂಡ ಜಗದೀಶ್ ಮೂಲಕ ಆಪರೇಟ್ ಮಾಡ್ತಿದ್ರು ಅನ್ನುವಂಥದ್ದು ಒಂದಷ್ಟು ಆರೋಪಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಬಿಕ್ಲ ಶಿವನೇ ಒಂದಷ್ಟು ಆರೋಪಗಳನ್ನು ಮಾಡಿದ್ದಾರೆ, ಜೊತೆಗೆ ಅವರ ತಾಯಿ ಕೂಡ ಆರೋಪಗಳನ್ನು ಮಾಡುವಂಥ ಕೆಲಸವನ್ನು ಮಾಡಿದರು. ಅಂದರೆ ಇಂಡೈರೆಕ್ಟ್ ಆಗಿ ಆರೋಪಿಗಳನ್ನು ಜಗದೀಶ್ ಅಲಿಯಾ ಜಗ್ಗನ ಮೂಲಕ ಭೈರತಿ ಬಸವರಾಜ್ ಅವರು ಬಿಟ್ಟು ಕೊಲೆ ಮಾಡಿಸಲಾಗಿದೆ ಅಂತೇಳಿ. ಈ ಒಂದು ಕೊಲೆಯಲ್ಲಿ ಜಗದೀಶ್ ಅಲಿಯಾ ಜಗ್ಗ ಕೂಡ ನೇರವಾಗಿ ಭಾಗಿಯಾಗಿಲ್ಲ, ಕ್ರೈಮ್ ಸೀನಲ್ಲಿಲ್ಲ. ಆದರೆ ಆ ಒಂದು ಟೀಮ್, ಕಂಪ್ಲೀಟ್ ಟೀಮ್ ಏನಿದೆ ಅರೆಸ್ಟ್ ಆಗಿ ಸದ್ಯ ಜೈಲಿನಲ್ಲಿರುವಂಥ ಟೀಮ್ನ ಹಿಂದೆ ಇರೋದು ಇದೇ ಜಗದೀಶ್ ಅಂತೇಳಿ ಗೊತ್ತಾಗಿತ್ತು. ಆ ಜಗದೀಶ್ಗೆ ಏನು ಮೋಟಿವೇಶನ್, ಇದರೊಂದು ಮೋಟಿವ್ ಇದೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗೋದಕ್ಕೆ. ಈ ರೀತಿಯಾಗಿ ಒಂದು ಟೀಮನ್ನು ಕಳಿಸಿ ಆ ಮನೆಯಲ್ಲೇ ಹೊರಗಡೆ ಬರ್ತಿದ್ದಂಗೆ ಕೊಲೆ ಮಾಡೋದಕ್ಕೆ ಒಂದು ಟೀಮ್ ಪರ್ಫೆಕ್ಟಾಗಿ ಪ್ಲಾನಿಂಗ್ ಎಲ್ಲ ನಡೀತು. ಅದೆಲ್ಲದಕ್ಕೂ ಕೂಡ ಯಾರು ಕಾರಣ ಅಂದರೆ ಜಗದೀಶ್ ಅಲಿಯಾ ಜಗ್ಗ ಅಂತ ಗೊತ್ತಾಗಿತ್ತು. ಅವರ ಹಿಂದೆ ಯಾರಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಭೈರತಿ ಬಸವರಾಜ್ ಅವರ ಕುಮ್ಮಕ್ಕಿದೆ ಅನ್ನೋಂಥದ್ದು ಗೊತ್ತಾಗಿತ್ತು. ಆ ಯಾವ ವಿಚಾರಕ್ಕೆ ಅಂತ ಸಂದರ್ಭದಲ್ಲಿ ನೇರವಾಗಿ ಮತ್ತೆ ಬಿಕ್ಲ ಶಿವನ ಹತ್ರನೇ ಆ ಒಂದು ಪ್ರಕರಣ ಹೋಗುತ್ತೆ. ಬಿಕ್ಲ ಶಿವ ಅವರು ದೂರು ನೀಡಿದಂಥ ವಿಚಾರ ಅಲ್ಲಿ ಹೊರಗಡೆ ಬರುತ್ತೆ. ಆವಲಹಳ್ಳಿ ಬಳಿ ಇರುವಂಥ ಜಮೀನಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರೆಲ್ಲರ ಮಧ್ಯೆ ಅಂದರೆ ಭೈರತಿ ಬಸವರಾಜ್ ಅವರಾಗಿರ್ಬೋದು, ಮತ್ತು ಅಜಿತ್ ಅವರಾಗಿರ್ಬೋದು, ಮತ್ತು ಈ ಜಗದೀಶ್ ಅಲಿಯಾ ಜಗ್ಗ ಆಗಿರ್ಬೋದು, ಈ 3 ಜನರು ಕೂಡ ಆ ಒಂದು ಜಮೀನಿನ ವಿಚಾರಕ್ಕಾಗಿ ಆಗಾಗ ಗಲಾಟೆ ಆಗ್ತಾನೆ ಇರುತ್ತೆ. ಸಣ್ಣ ಪುಟ್ಟ ಕೇಸ್ಗಳು ಕೂಡ ಸ್ಥಳೀಯ ಪೊಲೀಸ್ ಠಾಣೆಗೆ ದೂರು ಕೂಡ ನೀಡಲಾಗ್ತಿರುತ್ತೆ. ಅದಾಗಿಯೂ ಕೂಡ ಯಾವುದೇ ರೀತಿಯಾದಂಥ ಕ್ರಮಗಳಲ್ಲಿ ಆಗಿರೋದಿಲ್ಲ. ಹೀಗಾಗಿ ಆ ಒಂದು ವಿಚಾರದಲ್ಲಿನೇ ತಮಗೆ ಜೀವ ಭಯ ಇದೆ ಅಂತೇಳಿ ಬಿಕ್ಲ ಶಿವನೇ ಸ್ವತಃ ದೂರು ನೀಡಿದ್ದ. ಹೀಗಾಗಿ ಅದಕ್ಕೆ ಪೂರಕವಾದಂತಹ ಅಂದರೆ ಆರೋಪಿಗಳೆಲ್ಲರೂ ಕೂಡ ಏನೆಲ್ಲ ಕನ್ವರ್ಸೇಷನ್ ಮಾಡ್ಕೊಂಡಿದ್ದಾರೆ, ಒಂದಷ್ಟು ಯಾವಾಗ ಭೇಟಿ ಆಗಿದ್ದಾರೆ, ಅವರಿಗೆ ಅವರ ಮಧ್ಯೆ ಇರುವಂತಹ ವಿಚಾರಗಳೇನು ಎಲ್ಲವೂ ಕೂಡ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಈಗಾಗಲೇ CID ಅಧಿಕಾರಿಗಳು ಕಲೆ ಹಾಕುವಂಥ ಕೆಲಸವನ್ನು ಮಾಡಿದ್ದಾರೆ. ಅವೆಲ್ಲವನ್ನು ಕೂಡ ಮುಂದಿಟ್ಟು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. 9 ಗಂಟೆ ಇನ್ನೊಂದು 10 ಗಂಟೆ ಸುಮಾರಿಗೆ ಅವರನ್ನು ಮೆಡಿಕಲ್ ಟೆಸ್ಟ್ಗಾಗಿ ಕರೆದುಕೊಂಡು ಹೋಗಲಾಗುತ್ತೆ ಬೋರಿಂಗ್ ಆಸ್ಪತ್ರೆಗೆ. ಅದಾದಮೇಲೆ ಅವರನ್ನು 11 ಗಂಟೆ ಸುಮಾರಿಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹೋಗಿ ಹಾಜರುಪಡಿಸಿ ಕಸ್ಟಡಿಗೆ ಕೇಳಲಿದ್ದಾರೆ. ಪೃಥ್ವಿ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ತಾ ಹೋಗ್ತೀನಿ. ಸದ್ಯಕ್ಕೆ ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.